ವಿಷಪೂರಿತ ಹಾವುಗಳು ಕಚ್ಚಿದ್ರೆ ಬದುಕುಳಿಯೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ. ಹಾವಿನ ವಿಷ ಇಡೀ ದೇಹವನ್ನು ಸೇರುವ ಮೊದಲೇ ಅನೇಕರಿಗೆ ಹೃದಯಾಘಾತವಾಗುತ್ತದೆ. ಒಂದು ಸಮೀಕ್ಷೆ ಪ್ರಕಾರ ಗರ್ಭಿಣಿಯರಿಗೆ ಹಾವು ಕಚ್ಚೋದು ಬಹಳ ಕಡಿಮೆ. ವಿಜ್ಞಾನಿಗಳು ಇದಕ್ಕೆ ಸ್ಪಷ್ಟ ಕಾರಣ ಹೇಳಿಲ್ಲ. ಆದ್ರೆ ಹಿಂದೂ ಧರ್ಮದಲ್ಲಿ ಹಾವು ಗರ್ಭಿಣಿಯರಿಗೆ ಏಕೆ ಕಚ್ಚೋದಿಲ್ಲ ಎಂಬುದಕ್ಕೆ ಸ್ಪಷ್ಟವಾದ ಕಾರಣವನ್ನು ನೀಡಲಾಗಿದೆ. ಹಾವು ಗರ್ಭಿಣಿಯರಿಗೆ ಕಚ್ಚದಿರಲು ಕಾರಣ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ವಿಷಯವನ್ನು ವಿವರಿಸಲಾಗಿದೆ. ಹಾವುಗಳು ಗರ್ಭಿಣಿಯರ ಹತ್ತಿರವೂ ಬರುವುದಿಲ್ಲ ಎಂದು ಅಲ್ಲಿ ಹೇಳಲಾಗಿದೆ. ಬ್ರಹ್ಮವೈವರ್ತ ಪುರಾಣದ ಒಂದು ಕಥೆಯ ಪ್ರಕಾರ ಒಬ್ಬ ಗರ್ಭಿಣಿ ಶಿವನ ದೇವಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದಳು. ಪೂರ್ಣವಿರಾಮ ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಅವಳಿಗೆ ಹಾವುಗಳು ತನ್ನ ಬಳಿ ಬಂದಿದ್ದು ತಿಳಿಯಲಿಲ್ಲ. 2 ಹಾವು ಗರ್ಭಿಣಿ ಬಳಿ ಬಂದು ಆಕೆಗೆ ತೊಂದರೆ ನೀಡಲು ಶುರು ಮಾಡಿದವು. ಇದ್ರಿಂದ ಮಹಿಳೆ ಪ್ರಾರ್ಥನೆಗೆ ಅಡ್ಡಿಯಾಯಿತು. ಪೂರ್ಣವಿರಾಮ ಆಕೆ ಗರ್ಭದಲ್ಲಿದ್ದ ಶಿಶುಗೆ ಕೋಪ ಬಂತು. ಹಾವಿನ ಕಾಟ ಸಹಿಸದ ಶಿಶು ಯಾವುದೇ ಹಾವು ಗರ್ಭಿಣಿಯ ಬಳಿ ಹೋದರೆ ಕುರುಡರಾಗುತ್ತಾರೆ ಎಂದು ಇಡೀ ನಾಗಕುಲಕ್ಕೆ ಶಾಪ ನೀಡಿದವು. ಅದರ ನಂತರ ಹಾವುಗಳು ಗರ್ಭಿಣಿಯನ್ನು ಕಂಡಾಗ ಕುರುಡಾಗುತ್ತವೆ ಮತ್ತು ಗರ್ಭಿಣಿಯನ್ನು ಕಚ್ಚುವುದಿಲ್ಲ ಎಂಬ ನಂಬಿಕೆ ಜನಪ್ರಿಯವಾಗಿದೆ. ಪೂರ್ಣವಿರಾಮ ಕಥೆಯ ಪ್ರಕಾರ ಈ ಗರ್ಭದಿಂದ ಜನಿಸಿದ ಮಗು ನಂತರ ಶ್ರೀ ಗೋಗಾಜಿ ದೇವ್, ಶ್ರೀ ತೇಜಾಜಿ ದೇವ್ ಮತ್ತು ಜಹರ್ವೀರ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ. ಗರ್ಭಿಣಿಯರಿಗೆ ಕಚ್ಚೋದಿಲ್ಲ ಹಾವು. ಹಿಂದೂ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರಿಗೆ ಹಾವು ಕಚ್ಚೋದಿಲ್ಲ ಎಂದು ಬಲವಾಗಿ ನಂಬಲಾಗಿದೆ. ಹಾವು ಗರ್ಭಿಣಿಯರ ಬಳಿ ಬರ್ತಾ ಇದ್ದಂತೆ ಕುರುಡಾಗುತ್ತದೆ. ಅದಕ್ಕೆ ದಾರಿ ಮಾಡುವುದಿಲ್ಲ. ಕೆಲವೊಮ್ಮೆ ಹಾವು ಗರ್ಭಿಣಿಯರನ್ನು ನೋಡಿದ ತಕ್ಷಣ ತನ್ನ ದಾರಿಯನ್ನು ಬದಲಿಸುತ್ತದೆ ಎಂದು ನಂಬಲಾಗಿದೆ.